ನಮಸ್ಕಾರ ಸ್ನೇಹಿತರೆ. ಇವತ್ತು ಸಿದ್ಧಗಂಗಾ ದನಗಳ ಜಾತ್ರೆ ತುಮಕೂರು ಜಿಲ್ಲೆಯಲ್ಲಿ ನಡೀತಿರುವಂಥ ಮೊದಲನೇ ಜಾತ್ರೆ. ಹಾಗಾಗಿ ಬಂದಿದ್ದೀನಿ. ನಮ್ಮ ಬೆಳ್ಳೂರು ಕ್ರಾಸ್ ದಿಲೀಪಣ್ಣವ್ರು ಸಿಕ್ಕಿದ್ದಾರೆ. ಹಾಗೆ ಅವ್ರಿಗೂ ಮಾತಾಡ್ಸ್ಕೊಂಡು ಅವ್ರ ಜೊತೆ ನಾವು ನೋಡಿ ಇಬ್ಬರಿಗೇನೋ ರೆಡಿ ಮಾಡ್ತಾ ಇದ್ದಾರೆ. ಅತ್ತಿ ಮಾಡ್ತಾ ಇದೀವಿ. ಅಣ್ಣ ನಮಸ್ಕಾರ. ನಮಸ್ಕಾರ ದಿಲೀಪಣ್ಣ. ಹಾಂ, ಎಲ್ಲ ಜಾತ್ರೆಗೂ ತಿರ್ತಾ ಇರ್ತೀರಾ. ಈ ಜಾತ್ರೆಗೆ ನಮಗೂ ಸಿಕ್ಕಿದ್ದೀರಾ, ತುಂಬ ಖುಷಿ. ಎಷ್ಟು ಜೊತೆ ಹಾಕೊಂಬಂದಿರಿ ಅಣ್ಣ? ಟೋಟಲ್ ಎಲ್ಲ 15 ಜೊತೆ ಇವೆ. 15 ಜೊತೆ. ಏನು ಓವರಿಗೇನೋ ಮಾಡಿಸ್ತಾ ಇದ್ದೀರಾ? ಕೊಂಬ್ ಮಾಡ್ತಾ ಇದೀವಿ. ಕೊಂಬು ಮಾಡಿಸ್ತಾ ಇದ್ದೀರಾ? ಸತೀಶ್ ಇನ್ನು ಇಷ್ಟಿಷ್ಟೇ ಚಿಕ್ಕ ಚಿಕ್ಕ ಕೊಂಬುಗಳಿದ್ದಾವೆ. ಆಕಾರ ಈಗಲೇ ಮುಡ್ತಾರೆ, ಚೆನ್ನಾಗಿ ಕಾಣೋದು. ಇವಾಗಲೇ ರೆಡಿಯಾಗಿ ಮಾಡ್ತಾ ಇದ್ದೀರಾ? ಈಗೆಲ್ಲ ಕ್ಲೀನಾಗಿ ಮಾಡ್ಬಿಟ್ರೆ ಚೆನ್ನಾಗಿ ಕಾಣ್ತವೆ. ಚೆನ್ನಾಗಿ ಕಾಣ್ತವೆ. ದಿಲೀಪಣ್ಣ, ಈ ಜಾತ್ರೆ ತುಂಬಾ ಹಳೇದು ಆಯ್ತಾ? ನೀವು ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ? ನಾವು ಹೆಚ್ಚು ಕಮ್ಮಿ ಒಂದು 15 ವರ್ಷದಿಂದ ಬರ್ತಾ ಇದೀವಿ. ಈ ಜಾತ್ರೆ ಪರವಾಗಿಲ್ಲ ನಿಮ್ಗೆ? ನಮ್ಗೆ ಈ ಜಾತ್ರೆ ಚಂದ. ಸಿದ್ಧಗಂಗೆ ಖರ್ಚಿಲ್ಲ, ಏನಿಲ್ಲ. ಊಟ ಗೀಟ ಕೊಡ್ತಾರೆ. ಇಲ್ಲೇನು ವ್ಯವಸ್ಥೆ ಎಲ್ಲ ಚೆನ್ನಾಗಿದೆಯಾ? ಚೆನ್ನಾಗೈತಿ. ನೀವು ವ್ಯಾಪಾರ ಇವತ್ತಿಂದ ಬರ್ತಾವ್ರೆ, ಇನ್ನು ನಾಳೆ ನಾಡ್ದಿಂದ ವ್ಯಾಪಾರ ಆಗ್ಬೋದು. ಇನ್ನು ಇವತ್ತು ಮೊದಲು, ಇವತ್ತು ಸ್ಟಾರ್ಟ್ ಜಾತ್ರೆ. ಮತ್ತೆ ಈ ಊರಿಗೆ ನೋಡ್ರಿ ಅಣ್ಣ ಇಟ್ಕೊಳ್ರಿ. ಅದು ಕೊಂಬು ಎಲ್ಲ ಚೊಟ್ಟ ಐತೆ. ಚೊಟ್ಟ ಐತೆ. ಕ್ಲೀನಾಗಿ ಎಲ್ಲ ಬೆಂಡ್ ಎತ್ತಿ ಎಲ್ಲ ಕ್ಲೀನಾಗಿ ಇದ್ ಮಾಡಿ ನೇರ ಮಾಡಿ ಕೂಟ ಮಾಡಿ. ಅದ ಕೂಟನೇ ಮಾಡಕ್ಕಾಗಲ್ಲ. ಈಗ ನತ್ತಿ ಮಾಡಿದವ್ರೆ ಎತ್ತಿಗೆ ಕೂಟನೇ ಮಾಡಕ್ಕಾಗಲ್ಲ. ಕೂಟನೇ ಮಾಡಕ್ಕಾಗಲ್ಲ. ಇದೊಂದು ನತ್ತಿ ಹಿಂಗೊಂದಿರುತ್ತೆ ಎಲ್ಲ ನತ್ತಿ ಮಾಡಿದ್ಮೇಲೆ ಅದಕ್ಕೆ ಶೃಂಗಾರ ಗಿಂಗಾರ ಹಗ್ಗ ಮುಗ್ದಾರ ಹಾಕಿ ಎಲ್ಲ ರೆಡಿ ಮಾಡಿದ್ಮೇಲೆ ಅದಕ್ಕೆ ಗೊತ್ತಾಗೋದು. ನಮ್ಮ ಮಹಾರಾಷ್ಟ್ರದವ್ರು ಬಂದರೆ ಅವರು ಪಾಲ್ಟಿ ಸಿಕ್ಕಿದ್ರು. ನನಗೆ ಸಿಕ್ಕಿದ್ರು. ಬಾಪುರ್ಕರ್ ಅವ್ರು ತಾಂಡಿದೀವಿ ಒಂದು 7-8 ಕರ. ಅವ್ರು ನತ್ತಿ ಮೂಡಿರ್ತಾಳಲ್ಲ, ಅವ್ರಿಗೆ ಏನಿರುವೆ ನತ್ತಿ ಮಾಡಂಗಿಲ್ಲ. ಅವ್ರಿಗೆ ತಾಂಡಿದೀವಿ. ಅವ್ರಿಗೊಂದು 7-8 ಕರ ತೆಗ್ದಿದೀವಿ. ಇನ್ನೂ ಪಾಲ್ಟಿ ಬಂದಾರೆ ಭೀಮಣ್ಣ ಅಂತ, ಅವನಿಗೊಂದು 2 ತಾಂಡಿದೀವಿ. ಇನ್ನು ಸುಮಾರು ಜನ ಬಂದಾರೆ. ನಾವೇ ಕೊಡ್ತಾ ಇದ್ದೀನಿ ನಾನೇ. ನೀವಂತೂ ಘಾಟಿ ಜಾತ್ರೆ ಎಷ್ಟು ಜೊತೆ ಕೊಡಿಸ್ರಿ ಅವ್ರಿಗೆ? ಅವ್ರಿಗೆ ಹೆಚ್ಚು ಕಮ್ಮಿ 2 ಲೋಡ್ ಕರ ಕೊಡ್ಸಿದ್ದೆ. 40 ಕರ ಕೊಡ್ಸಿದ್ದೆ. 42 ಕರ. ತುಂಬ್ಕೊಂಡು ನಿಮ್ಮನ್ನು ಉಟ್ಕೊಂಡ್ ಬರ್ತಾರಲ್ಲ, ಅದು ಖುಷಿ ಅಲ್ವಾ? ಮಾಮೂಲಿ 5 ವರ್ಷದಿಂದ ರೆಗ್ಯುಲರ್ ನಮ್ಗೆ. ಅದು ಅವಿನಾಭಾವ ಸಂಬಂಧ ಹಂಗ ಐತೆ. 5 ವರ್ಷದಿಂದ ನಾವು ಅವ್ರಿಗೆ ನಾವೇ ಕೊಡ್ಸೋದು. ಹೋದ ವರ್ಷ 3 ಲೋಡ್ ಕೊಡ್ಸಿದ್ವು ಇದೇ ಸಿದ್ಧಗಂಗೆಲಿ. ಫೆವಿಕಿಕ್ ಬಿಡ್ತಾರ. ಕೊಂಬು ಡೊಂಕ ಇರುತ್ತಲ್ಲ, ದಾರ ಸುತ್ತಿ ಅದ್ ಹಂಗೆ ಬಿಟ್ರೆ ಹಂಗೆ ಕುಂದ್ಕತಿದ್ದೆ. ಫೆವಿಕಿಕ್ ಜಾಸ್ತಿ ಬಿಡಂಗಿಲ್ಲ. ನ್ಯಾರಕ್ಕೋಸ್ಕರ ಹಿಂಗ್ ಬಿಡ್ತಾ ಇರೋದು, ನ್ಯಾರ ಐತಿ ಅಂತ. ಸತೀಶ್ ನೇರ ಆಗ್ಲಿ ಅಂತೇಳಿ ಕೊಂಬು ತೊಡ್ಕೊತೇವೆ. ಏನು ಹೋಗಲ್ಲ. ಒಂದ್ 2-3 ದಿನ ಸರಿ ಐತವೆ, ಕೊಟ್ಟೈತೇವೆ. ಅದಕ್ಕೆ ಮಾತ್ರೆ ಗೀತ್ರೆ ಹಾಕ್ತಿವಿ. ಮಾತ್ರೆ ಹಾಕ್ದಾಗ ಸರಿ ಐತಿ ನೋಡಿ. ಪಾಪ ದಿಲೀಪಣ್ಣ ಹತ್ರ ಸುಮಾರು ಒಂದ್ 5-6 ವರ್ಷದಿಂದ ಹುಡ್ಕೊಂಡ್ ಬರ್ತಾರಂತ ಪಾಪ. ಬಾಂಬೆ ಅವರು, ಮಹಾರಾಷ್ಟ್ರ. ಅವ್ರ ಸುಳಿ ಗಿಳಿ ಏನು ಲೆಕ್ಕಿಲ್ಲ. ಸ್ಪೀಡ್ ಆಗಿರ್ಬೇಕು ಅವ್ರು ರೇಸ್ಗೆ. ರೇಸ್ಗೆ ನಾಸಿಕ್ ಕಡೆಯವರು. ನಾಸಿಕ್. ಅಣ್ಣ ಆಯ್ತಾ ಇದು? ಬಲಿ ಇಲ್ಲಿ. ನೋಡಿ ಪಾಪ ಬರೀ. ಅಣ್ಣ ನಿಮ್ಮ ಹೆಸರು ಹೇಳಿಲ್ಲ ನಮ್ಗೆ? ಸತೀಶ್ ಅಣ್ಣ ಅಂತ. ಸತೀಶ್ ಅಂತ ನಮ್ಮ ಸ್ನೇಹಿತರೆ. ನಮ್ ಜೊತೆ ಅವ್ರೆ. 15 ವರ್ಷ ಆಯ್ತು. 18 ವರ್ಷ. 18 ವರ್ಷ. ನಮ್ಮ ಜೊತೆ ನಾವೆಲ್ಲ ಜೊತೆಲಿ ನಾವು ರೈತ ವ್ಯಾಪಾರ ಮಾಡ್ತೀವಿ, ಇದು ಮಾಡ್ತೀವಿ, ಜೊತೆ ಪೇರು ಮಾಡ್ತೀವಿ. ಕೊಂಬ್ ರೆಡಿ ಮಾಡ್ಬಿಟ್ರೆ ನೆಟ್ಗೆ. ಹಂಗೆ ಹಾಕು ಸತಿ ಅವನ ಜೊತೆ ಮಾಡ್ಬಿಟ್ಟು ಬಂದ್ರು ಏನ್ ಮಾಡಕ್ಕಾಗಲ್ಲ. ಆದ್ರೂ ಆಗ್ಬೇಕು. ಈ ಸ್ಕೂಲ್ಗೆ ಹೋಗೋದನ್ನ ಬಿಟ್ರೆ ಯಾಕೆ ಸ್ಕೂಲ್ಗೆ ಹೋಗ್ಬೇಕು ತಾನೆ? ಯಾವೂರಿಂದ ಬಂದಿದ್ದೀರಾ? ಯಾವೂರಿಂದ ಬಂದಿದ್ದೀವಿ? ಚೂರು ಒಳಗೆ ಹಾಕು. ಇಲ್ಲೇ ಮಠಕ್ಕೆ ತಾನೆ? ಸ್ಕೂಲ್ಗೆ ಹೋಗ್ಬೇಕು ತಾನೆ? ದವಾಖಾನೆಗೆ ದವಾಖಾನೆಗೆ ಬಂದಿರ? ಏನಕ್ಕೆ ಬಂದಿ ಇಲ್ಲಿಗೆ? ಜಾತ್ರೆ ನೋಡ್ಲಿಕ್ಕ? ಸರಿ ನೋಡು. ನೋಡಿ ಶಾಲಾ ಮಕ್ಕಳೆಲ್ಲ ಬಂದ್ಬಿಟ್ಟಿದ್ದಾರೆ ಇಲ್ಲಿ. ಪಾಪ ಹುಡುಗ ಖುಷಿ ಅಲ್ಲೇನ್ರ? ಎತ್ತುಗಳು ನೋಡಕ ಅವ್ರಿಗೇನು ಹಾನಿ ಮಾಡ್ಬಾರ್ದು ಅಂತೀಯಾ? ಅವು ಇವಾಗ ಕೊಂಬುಗಳು ನೀಟಾಗಿ ರೆಡಿ ಮಾಡೋದು. ಕೊಂಬುಗಳು ನೋಡಿದ್ರೆ ಜನ ಲೈಕ್ ಮಾಡೋದು ಜಾಸ್ತಿ. ಓರಿಲ್ಲ ಕೊಂಬ್ ಹೆಂಗ್ ನೆಟ್ಟಿಗಿದ್ರೆ ಹಂಗ್ ದುಡ್ಡು. ಅದಕ್ಕಾಗಿ. ಎಷ್ಟನೇ ಕ್ಲಾಸ್ ಓದ್ತಾ ಇದೀಯಾ?
ಚೆನ್ನಾಗಿ ಹೋದ್ರಿ ಸ್ಕೂಲ್ಗೆ ಹೋರಿ ಸ್ಕೂಲ್ಗೆ ಹೋಗ್ರಿ. ಪ್ರಾರ್ಥನೆ ಮಾಡ್ಬಿಟ್ಟು ಬಂದು ಇಲ್ಲಿ ದನಿ ಸೋತಲ್ಲ ಅಲಿತಾವೆ. ಏನ್ ಮಾಡಕ್ಕಾಗಲ್ಲ, ಅವ್ರಿಗೂ ಪಾಪ ಕಯಾಸು. ಹುಟ್ರುಗಳು ಬರ್ತವೆ ಅವಾಗ ಅಪರೂಪ ಜಾತ್ರೆ. ಮಾಮೂಲಿ ನಮ್ಮನ್ನೇ ಕಾಯೋನು. ಬಾ ದಿಲೀಪಣ್ಣ. ನೋಡಿ ದಿಲೀಪಣ್ಣ ಅವ್ರ ಬೋರಿಗಳು ಅಣ್ಣ ಏನು ಇಷ್ಟು ಮುದ್ದಾಗಿ ಸಾಕಿದೀಯಾ. ನಾವು ಈ ಜಾತ್ರೆಗೆ ಅಂತಲೇ ನನಗಂತೂ ಈ ಬಣ್ಣ ನೋಡಿನೇ ಖುಷಿ ಆಗುತ್ತೆ ಒಂದೊಂದ್ಸರಿ. ನಾವು ಈ ಜಾತ್ರೆಗೆ ಅಂತಲೇ ಹಾ 10 ಜೋಡಿ 5 ಜೋಡಿ ವರ್ಷ ತರ್ತೀವಿ. ಹೆಂಗೆ ಜಾತ್ರೆ ಅಂತಲೇ ನಮ್ಗೆ ಜಾತ್ರೆ ಕಾಯಿಸಿಗೆ ಲಾಭ ಲಾಭನ ಸೆಕೆಂಡ್ರಿ, ಲಾಭನ ನಷ್ಟನ ಸೆಕೆಂಡ್ರಿ. ಅಣ್ಣ ಏನ್ ಆಗೋಣ ಇವು ಅಲ್ಲ ಹಾಲಲ್ಲ ಹಾಲಲ್ಲು. ಏನ್ ಹೇಳ್ತೀರ? 280 ಆಗೋದು ನಿಮ್ಗೆ. 280 ಅಣ್ಣ ಬರೀ ಒಣಮೂರ್ಲಿ ಹಾಕ್ತೀರಾ? ಚಕ್ಕೆ ಬೂಸ, ರೇವ ಬೂಸ ಅವೇ ಕೊಡೋದು. ಒಳ್ಳೆ ಸಗದಾಗಿ ಸಾಕಿದೆ. ಈ ಕೊಂಬುಗಳೆಲ್ಲ ನೆಟ್ಟಿಗೆ ಮಾಡ್ಸಿದೀರಾ? ಈ ಕೊಂಬುಗಳು ನೆಟ್ಟಿಗೆ ಮಾಡೋದಕ್ಕೂ ದುಡ್ಡು ಕೊಡ್ಬೇಕಾ ನೀವು? ಇಲ್ಲ, ನಾವೇ ಮಾಡ್ಕೊತೀವಿ. ಬೇರೆ 2,000-3,000 ನಾವಿಲ್ಲ. ಹಾಗೆ ಬನ್ನಿ. 3.5 ಹೇಳ್ತಾ ಇದ್ವಿ. 3.20 ಹಾಗೆ ಬನ್ನಿ ಅಣ್ಣ, ತೋರ್ಸ್ ಬನ್ನಿ. ಹಾಲಲ್ಲಿ ಅಣ್ಣ ಎಷ್ಟು ಹೇಳ್ತೀರಾ ಪ್ರದೀಪಣ್ಣ? 3.5 ದಿಲೀಪಣ್ಣ 3.5 ಏನ್ ಪರವಾಗಿಲ್ಲ. ಈ ಜಾತ್ರೆ ರೇಟ್ಗಳು ಓದ್ತಾವ? ಮಾಡ್ತೇವೆ. ನಮ್ತ ಲಾಸ್ಟ್ ಗಿರಾಕಿ ಅವ್ರೆ ನಮ್ತ. ಮತ್ತೆ ಈ ಗಿರಾಕಿಗಳು ಎಲ್ಲೆಲ್ಲಿಂದ ಬರ್ತಾರೆ ಈ ಜಾತ್ರೆ? ಇಲ್ಲಿ ಹೊಸಕೋಟೆ, ದೊಡ್ಡಬಳ್ಳಾಪುರ, ಘಾಟಿ, ಹಾಸನ್ನು, ಹೊರಗಡೆಯಿಂದ ಅಂದ್ರೆ ಆ ಕಡೆ ಎಲ್ಲ ಮಾರ್ಬಿಟ್ಟು ಘಾಟಿಲ್ ಮಾರಿರೋರು, ಇದ್ರಲ್ಲಿ ಮಾರಿರೋರು, ಈ ಚಾಮನಹಳ್ಳಿ ಮಾರಿರೋರು ಎಲ್ಲ ಬರ್ತಾರೆ. ಕೋಲಾರ ಸೈಡ್ ನಮ್ಗೆ ಜಾಸ್ತಿ ಗಿರಾಕಿ. ಅಣ್ಣ ಮೊನ್ನೆ ತಲಕಾಲ್ ಬೆಟ್ಟ ಜಾತ್ರೆ ನಡೀತು, ನಾನು ಹೋಗಿದ್ದೆ. ನೀವು ಬಂದಿರಲ್ಲ ನಾವು ಆ ಕಡೆ ಯಾಕಂದ್ರೆ ಅತ್ರ ಒಂದ್ ಸ್ವಲ್ಪ ಕಡಿಮೆನೆ ಅನುಕೂಲ ಎಲ್ಲ, ವ್ಯವಸ್ಥೆ ಎಲ್ಲ ಕಡಿಮೆ. ಇಲ್ಲಿ ವ್ಯವಸ್ಥೆ ಎಲ್ಲ ಸೂಪರ್ ಅಂತಾರೆ. ಇಲ್ಲೆಲ್ಲ ವ್ಯವಸ್ಥೆ ಊಟಕ್ಕೆ ಆಗಿರ್ಲಿ, ತಿಂಡಿಗೆ ಆಗಿರ್ಲಿ, ಸುಂಕ ಏನಾದ್ರು ಕಲೆಕ್ಟ್ ಮಾಡ್ತಾರೆ? ಸುಂಕ ಹಿಂಗೇನಿಲ್ಲ. ನೋಡ್ರಿ, ಇದು ರೈತರಿಗೆ ಬೇಕಾಗಿರೋದು ಇದೆ ಅಲ್ವಾ ಮುಖ್ಯ. ಸುಂಕ ಹಿಂಗ ಏನಿಲ್ಲ. ಹಾಗೆ ಬನ್ನಿ ಅಣ್ಣ. ಇವೆಷ್ಟು ಹೇಳ್ತೀರಣ್ಣ ರೇಟ್? 3.5 ಹೇಳ್ತಾ ಇದ್ದೀವಿ. 3.5 ಅಣ್ಣ. ಇವು 4.20 ಹೇಳ್ತಾ ಇದೀವಿ. ಏನ್ ಹಾಲಲ್ಲಿ ಕರುಗಳು? ಅಣ್ಣ ದಿಲೀಪಣ್ಣ, ನಾನ್ ನಿಮ್ಮ ಕರುಗಳು ನೋಡ್ದಾಗಲೆಲ್ಲ ಬರೀ ಹಾಲಲ್ಲಿ ಬೇರ್ತವೆ. ಏನ್ ಸಮಾಚಾರ? ಹಾಲಲ್ಲಿ ನಮ್ಮ ನಾರಾಯಣಪ್ಪ ಸ್ನೇಹಿತರು ಬಸವ ನಾರಾಯಣಪ್ಪ ಅವರೇ ಜಾಸ್ತಿ ಊಟ ಮಾಡೋದು. ಫೇಮಸ್ ಕರಿನಲ್ಲಿ ಅವರೇ ಜಾಸ್ತಿ ಇದ್ ಮಾಡೋದು, ಪೇರ್ ಮಾಡೋದು. ನಿಮ್ಮವು ಮತ್ತು ರಘು ಪಟೇಲ್ ಅವರು ಎಷ್ಟು ನೋಡಿದ್ರು ಹಾಲಲ್ಲಿ ಕರುಗಳೇ ಇರ್ತವೆ. ನಾನು ಘಾಟಿಯಲ್ಲಿ ನೋಡಿದಾಗ ಬರೀ ಹಾಲಲ್ಲಿ ಕರುಗಳೇ ಇದ್ವು ನಿಮ್ಮ ಹತ್ರ. ನಮ್ಮದು ಬರೀ ನಾವು ಅವೇ ಊಟ ಮಾಡೋದು. 120 ಊಟ ಮಾಡ್ತೀವಿ. ಇವೆಲ್ಲ 120 ಮಾಡಿದ್ದೇವೆ. ಇವೆಲ್ಲ 120 ಊಟ ಮಾಡಿಬಿಟ್ಟಿದ್ದೀರಾ? ಪರವಾಗಿಲ್ಲ ದಿಲೀಪಣ್ಣ, ನಮ್ಗಂತೂ ತುಂಬಾ ಖುಷಿ ಆಯ್ತು ನಿಮ್ಮನ್ನ ಭೇಟಿಯಾಗಿ. ಯಾಕಂದ್ರೆ ನೀವು ನಮ್ ಜಾತ್ರೆ ಸಿಕ್ಕಿದ್ರು ನಮ್ಗೆ ಇನ್ನೂ ಇದ್ದಿದ್ದು ಖುಷಿನೇ. ಅಣ್ಣ ಇವೇನ್ ಹೇಳ್ತೀರಣ್ಣ ರೇಟ್? 2.80 ಹೇಳ್ತಾ ಇದೀವಿ. 2.80 ಇನ್ನು ಹಾಲಲ್ಲಿ ಕರುಗಳು ಇವನ್ ಒಂಟಿ ತೆಗಿತೀರಾ ನೀವು? 120 ಊಟ ಮಾಡೋದು. ಎಲ್ಲಿ ನಮ್ಮ ಜಾಸ್ತಿ ನಮ್ಮ ಜೋಡಗಟ್ಟೆ, ಕೆಇ ಟೆಂಪಲ್, ಕಾನಪುರ, ಮಾಗಡಿ ಸುತ್ತು. ಮಾಗಡಿವೇ ಜಾಸ್ತಿ. ಮಾಗಡಿ ಜಾತ್ರೆ ಇನ್ನೂ ಶುರು ಆಗಿರಲ್ಲ? ಇನ್ನೂ ಇಲ್ಲ, ಅದು ಮುಂದಿನ ತಿಂಗಳು. ಯುಗಾದಿಗೆ ನೋಡೋಣ. ನಮ್ಮ ನಾರಾಯಣಪುರ ಒಂದು 25 ಜೊತೆ ಬರ್ತವೆ ಮಾಗಡಿಗೆ. ಅವರು ಅಣ್ಣ ಇವೇನ್ ಹೇಳ್ತಾರಣ್ಣ ರೇಟ್? ಇವು 3.20 ಹೇಳ್ತಾ ಇದೀವಿ. 3.20 ಅಣ್ಣ. ಇವು ಹಾಲಲ್ಲಿ ಕರುಗಳು? ಹೊಡಿಯೋದಿಲ್ಲ ಬಿಡಿ, ಹೊಡಿಯಕ್ ಬರಲ್ಲ ನನಗಂತೂ. ನಾವು ಹೇಳ್ಬಾರ್ದು, ಯಾಕೆ ಸುಮ್ನೆ. ಅಣ್ಣ ಇವೇನ್ ಹೇಳ್ತೀಯಣ್ಣ ರೇಟ್? 3.20 ಹೇಳ್ತಾ ಇದೀವಿ. 3.20 ಅಣ್ಣ. ಇವು ಅವು ನಮ್ಮ ಅಣ್ಣ 6ರಲ್ಲೂ ಏನು ಓರಿಗಳ? ಓರಿನೇನಾ? ಇವೇನ್ ದೊಡ್ಡ ಎತ್ತುಗಳು? ಈ ಜಾತ್ರೆ ಲಾಸ್ಟ್ ಅಲ್ಲಿ ಒಂದ್ ಜೊತೆ ಗೇಮಿಗೆ ಅಂತ ತಗೊಂಡಿದ್ದು. ಇವು ಲಾಸ್ಟ್ ಈಗ ಚೇಂಜ್ ಮಾಡ್ತೀವಿ. ನೋಡಿ ಸ್ನೇಹಿತರೆ, ಹೀಗಿದಾವೆ ಓರಿಗಳು. ಅಣ್ಣ ಅವು ಹಿಂದೆನೂ ಕೊಟ್ಟಿದ್ದೀವಿ. ಅವು ಹೋಗೋಣ ನಡ್ರಿ ಹಂಗೆ. ದಿಲೀಪಣ್ಣ, ಈ ನೀವು ಹೆಂಗೋ ನಿಮ್ಗ ಜೋಡಗಟ್ಟೆ ಸಂತೆಗೆ ಒಳ್ಳೆ ಕರುಗಳು ಸಿಗ್ತವೆ. ಮತ್ತೆ ಇನ್ನೊಂದು, ಈ ಹಳ್ಳಿಕರ್ ತಳಿಗಳನ್ನ ಹೇಗ್ ಗುರ್ತಿಸೋದು? ಜಾತಿ, ಯಾವ ತರ ಗುರ್ತಿಸ್ಬೇಕು? ಉದ್ದಾಪನ್ನ ಇದು ನಮ್ಗೆ ಗೊತ್ತಾಗ್ಬಿಡುತ್ತೆ. ಇದೇ ನಮ್ಗೆ ಅದೇ ಸರ್ವಿಸ್ ಫುಲ್. ಅದೇ ಹೆಂಗ್ ನೋಡ್ತಾರೆ ಇವಾಗ? ಗಿಣ್ಣು, ಪನ್ನ, ಲೈನು, ಹೈಟು, ಮತ್ತೆ ಕತ್ತಿನ ಕಾಡು ಏನೋ ಇದೆ. ಕತ್ತಿಂದು ಶಿರಾ, ಕೊಳ್ಳಿದ್ರೆ ಜವಾರಿ ಅಂತಾರೆ. ಇದಿದ್ರೆ ಪನ್ನ. ಅಣ್ಣ ಇದೇನ್ ಹೇಳ್ತೀರಾ? 1.20 ಹೇಳ್ತಾ ಇದೀವಿ ನಾವು. ಒಂಟಿನೇ ಎಷ್ಟು? 1.20. ಹಾಗೆ ಬನ್ನಿ ಅಣ್ಣ ದಿಲೀಪಣ್ಣ. ಇವೆರಡು 120. ಇವೆರಡು 120. 40. ಬೀಜಕ್ಕೆ ಏನಾದ್ರು ಬಿಟ್ಟಿದ್ದೀರಾ? ಬೀಜಕ್ಕೆ ಏನು ಬಿಟ್ಟಿಲ್ಲ. 120 ಯಾರ ಕಮ್ಮಿ ರೇಟಿಗೆ ಆಯ್ತವೆ. ಇದು ಜೊತೆ ಇದೆ ಅಣ್ಣ. ಇವೇನ್ ಹೇಳ್ತೀರಾ? ಇವೆರಡು 120 ಅಣ್ಣ. ಇದು 50,000 ಹೇಳ್ತಾ ಇದೀವಿ. 55,000 ಹೇಳ್ತಾ ಇದೀವಿ. ಅದು 50, ಇದು 55, ಇದು 50. ಇವು ಜೊತೆ ಇದೆ. ಇನ್ನೊಂದು ಇದೆಲ್ಲ ಅಲ್ಲಿ ಆಚೆ ಕಟ್ಟಿದೀವಿ. ಇವು 3 ಚಿಲ್ಲರೆ ಹೇಳ್ತಾ ಇದೀವಿ. 3 ಚಿಲ್ಲರೆ ಹೇಳ್ತಾ ಇದೀವಿ. ಇವು 120ನೇ. ಇವೆರಡು 120ನೇ. ಇದಕ್ಕೇನು ಕೂಟ ಸಿಗ್ಲಿಲ್ವಾ? ಕೂಟ ಸಿಕ್ಕಿಲ್ಲ. ಇಲ್ಲೇ ಕೂಟ ಮಾಡ್ತೀವಿ. ಇದು 1.25 ನಮ್ಗೆ. ಮತ್ತೆ ಇಲ್ಲಿ ಜಾತ್ರೆಗೆ ಕೂಟ ಸಿಕ್ಕಿದ್ರೆ ಕೂಟ ಮಾಡ್ತೀವಿ.
ಅದೊಂದು ನಮ್ದೇ, ಇನ್ನು ಅಲ್ಲಿಲ್ಲ ಆದದ್ದು ಅದುವೆ. ಹಾ ಹಾ ಇದೆಷ್ಟೆಲ್ಲ ಆಗೋಣ ಇದು ಹಾಲಲ್ಲೇ. ಇದು ಹಾಲಲ್ಲಿ ಏನ್ ಇದು- ಹೇಳ್ತಾಣ ರೇಟ್? ಅದು 1.20 ನಾವೇ ತಗೊಂಡಿದೀವಿ, ಹಾ ಹಾ ಊಟ ಮಾಡಕ್ ಬಂದಿದೀವಿ. ಊಟ ಮಾಡಕ್ ತಗೊಂಬಂದಿದ್ದೀರಾ? ಹ್ಮ್. ಕೂಟ ಏನಾದ್ರು ಆದ್ರೆ ಕೂಟ ಮಾಡ್ತೀರಾ? ಇದು ನಮ್ದೇ 1.80 ಆಯ್ತು ನಮ್ಗೆ. ಇದು ಹಾಲಲ್ದನ? ಇದು ಹಾಲಲ್ಲೇ. ಹಾ 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 ನೋಡಿ ಸ್ನೇಹಿತರೆ, ಹೀಗಿರ್ತವೆ ಓರಿಗಳು. ಪಾಪ ಸಾಕೋರು. ಅಣ್ಣ ಎಷ್ಟ್ ದಿವಸದಿಂದ ಸಾಕಿದಿರ ನೀವು? ನಾವು ಈ ಜಾತ್ರೆಗೆ ತಾತಾಡ್ತೀವಿ, ಮಾತಾಡ್ತೀವಿ. 3 ತಿಂಗಳು 2 ತಿಂಗಳಿಂದ ಸ್ಟಾರ್ಟ್ ಮಾಡಿದೀವಿ. ನಮ್ ಹೋಯ್ತಾ ಇರ್ತವೆ, ಬರ್ತಾ ಇರ್ತವೆ. ಹೋಗ್ತಾ ಇರ್ತವೆ ಬರ್ತಾ ಇರ್ತವೆ. ನಾವು ಆಲ್ರೆಡಿ 1 2 ಜೊತೆ 3 ಜೊತೆ ಸಾಕಿರ್ತೀವಿ ಮನೆ. ಮನೆ ತಾಗ ಇದ್ದೇ ಇರ್ತವೆ. ಅಂತ ಇದ್ದೇ 24 ಗಂಟೆ ಏನಿಲ್ಲ, 1 ಜೊತೆ 2 ಜೊತೆ 3 ಜೊತೆ ಆದ್ರೂ ಇದ್ದೇ ಇದ್ದೇ ಇರ್ತವೆ. ಇರ್ತವೆ ನಮ್ಗೆ. ಆಮೇಲೆ ನಾವು ಮಹಾರಾಷ್ಟ್ರ ದನ ಕೊಡ್ತೀವಿ. ಮತ್ತೆ ಅಲ್ಲಿಂದ ಇಲ್ಲಿಗೆ ಬರ್ತಿರಲ್ಲ, ನಿಮ್ ಖರ್ಚು ಎಷ್ಟಾಗೋಲ್ಲ? ಎಲ್ಲ ಒಂದ್ ಜಾತ್ರೆಗೆ ಲಾಭ ಅದೇ ಬರಲ್ಲ. 50 ಸಾವಿರ ಖರ್ಚು ಬಂದೇ ಬರುತ್ತೆ ನಮ್ಗೆ. ಒಂದ್ಸರಿ ಒಂದ್ 10 ಜೊತೆ ಎತ್ಕೊಂಡ್ಬರ್ಬೇಕಂದ್ರೆ ಗಾಡಿ ಬಾಡಿಗೆನೇ ಬೇಕು, ಒಂದು 20 ಸಾವಿರದವರೆಗೂ. ಊಟ ತಿಂಡಿ, ನಮ್ ಖರ್ಚು, ಊಟ ತಿಂಡಿ, ಮತ್ತೆ ಹುಡುಗರು ಆಳು ಕಾಳು ಎಲ್ಲ ಇದ್ದೇ ಇರ್ತವೆ. ಮೇವು, ಮತ್ತೆ ಮೇವು ಎಲ್ಲ ತುಂಬ್ಕೊಂಡ್ಬರ್ಬೇಕು. 50 ಸಾವಿರ ಖರ್ಚು ಬಂದೇ ಬರುತ್ತೆ. 50 ಸಾವಿರ ಅದೇ ಖರ್ಚು ಬಂದೇ ಬರುತ್ತೆ. ಬರ್ತದೆ. ಇದೇನೋ ಒಂಥರ ಖುಷಿ ಕಟ್ಬೇಕು, ವರ್ಷ ಕಟ್ತೀವಿ. ಈ ಸದ್ಗಂಗೆ ಜಾತ್ರೆ ಪರವಾಗಿಲ್ಲ ನಿಮ್ಗೆ? ನಮ್ಗೆ ಪರವಾಗಿಲ್ಲ. ಇನ್ನು ವ್ಯಾಪಾರ ನಾಳೆಯಿಂದ ಸ್ಟಾರ್ಟ್. ಇನ್ನು ನಾಳೆಯಿಂದ ಸ್ಟಾರ್ಟ್ ಆಗುತ್ತೆ. ನೋಡೋಣ ಏನಾಯ್ತು. ಇನ್ನು ಏನೇನಾಗುತ್ತೆ ನೋಡೋಣ. ಹಾಗೆ ನಾನು ಬರ್ತೀನಿ ನೋಡೋಣ. ಸರಿ ಆದ್ರೆ ಭಾನುವಾರ ನಾನು ಬರ್ತೀನಿ. ಸರಿ, ಹಾಗೆ ಬನ್ನಿ ನೋಡೋಣ. ನಾವು ಅಲ್ಲಿ ಜೋಳಗಟ್ಟೆ ಬೆಳ್ಳೂರು ಕ್ರಾಸ್, ಬೆಳ್ಳೂರು ಕ್ರಾಸ್ ಹತ್ರ ಜೋಡಗಟ್ಟೆ ಅಂತೇಳಿ ನೋಡಿ ದಿಲೀಪ್ ಅಣ್ಣ ಅವ್ರು ಬಂದಿದ್ದಾರೆ. ಹಾಗೆ ತೋರಿಸ್ತೀನಿ ನೋಡಿ. ಮತ್ತೆ ಇನ್ನೊಂದ್ ಏನಂತಂದ್ರೆ, ಒಂದು ದಿಲೀಪ್ ಅಣ್ಣ, ಈ ಜಾತ್ರೆಗ ನಾನ್ ಬಂದಿರೋದು ಇದು ಮೊದಲನೇ ಬಾರಿ. ನನಗೂ ಗೊತ್ತಿರಲಿಲ್ಲ, ಯಾರೋ ಸ್ನೇಹಿತರು ಹೇಳಿದಕ್ಕೆ ನಾನು ಬಂದೆ. ನಿಮ್ಮಂತವ್ರ ಪರಿಚಯ ಆದ್ರೆ ನಮ್ಗೆ ಇದ್ದಿದ್ದು ಖುಷಿನೇ, ತುಂಬಾ ಸಂತೋಷ. ನಮ್ಗ ಈ ಹಳ್ಳಿಕಾರ ಊರುಗಳ ಬಗ್ಗೆ ಚೆನ್ನಾಗಿ ವ್ಯವಸ್ಥೆ ಮಾಹಿತಿನೂ ಕೊಡ್ತೀರಾ. ಒಳ್ಳೆ ಈ ಹಳ್ಳಿಕಾರ ತಳಿನ ಹೇಗೆ ನೋಡ್ಬೇಕು, ಹೇಗೆ ತಗೊಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀರಾ. ನಮ್ಗೆ ತುಂಬಾ ಖುಷಿ ಆಗುತ್ತೆ. ತುಂಬಾ ಧನ್ಯವಾದಗಳು ದಿಲೀಪ್ ಅಣ್ಣ ಅವರೇ. ಥ್ಯಾಂಕ್ ಯು. ಹೇಳೋಣ. ಹೊಸೂರು ನಾರಾಯಣಪ್ಪನ ಮಗ ಅಂತ ಮನೋಜ್ ಅಂತ, ಅವಾಗ ನಾರಾಯಣಪ್ಪ ಅಂತೇಳಿ ಅವ್ರ ಮಗ. ಇವರೇ ದನ ಎಲ್ಲ ಚೆನ್ನಾಗಿ ಊಟ ಮಾಡ್ತಾರೆ. 4 ಲಕ್ಷ 5 ಲಕ್ಷ ಪೇರ್ ಮಾಡ್ತಾರೆ. 120 ಹಾಕ್ತಾರೆ. ಒಳ್ಳೆ ಚೆನ್ನಾಗಿ ಮೇಯಿಸ್ತಾರೆ. ಅಪ್ಪೆ ನಿನ್ ಹೆಸರು ಹೇಳಿಲ್ಲ ನಮ್ಗೆ. ಅಪ್ಪೆ ನೀವು ಈ ಕೂಟ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಅಂತ ಹೇಳ್ತಾ ಇದ್ದ ದಿಲೀಪ್ ಅಣ್ಣ. ತುಂಬಾ ಖುಷಿ ಆಯ್ತಪ್ಪ. ಎಷ್ಟು ವಯಸ್ಸು ನಿನ್ಗೆ ಇವಾಗ? 17 ವರ್ಷ. ಏನ್ ಓದ್ತಾ ಇದೀಯ? ಫಸ್ಟ್ ಇಯರ್ ಡಿಗ್ರಿ. ತುಂಬಾ ಖುಷಿ ಆಗುತ್ತೆ. ಅಪ್ಪೆ ನಿನ್ನ ಹೆಸರು ಕೇಳಿ ನಂಗೆ ತುಂಬಾ ಖುಷಿ ಆಯ್ತು. ಒಂದು ಈ ಓರಿಗಳು ಕೂಟ ಮಾಡ್ತೀವಿ ಅನ್ನೋದು ನಂಗೆ ಇವಾಗಲೇ ಗೊತ್ತಾಗ್ತಾ ಇರೋದು. ಯಾಕಂದ್ರೆ ನೋಡು ಓರಿಗಳು ಈ ಕೋಟಿಗಳು ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಅಂತ ಹೇಳ್ತಾ ಇದಾರೆ ನಿನ್ಗೆ. ನಮ್ದು ಮಾಡಿಲಿ ಹೊಸೂರು ನಾರಾಯಣಪ್ಪ ಅಂದ್ರೆ ಫೇಮಸ್ ಅಣ್ಣ. ನಾವು ಚಪ್ರದಲ್ಲಿ ಯಾವ್ಯಾವ ಎತ್ತಿರ್ತಾವ ಅದ್ರಲ್ಲೆಲ್ಲ ಒಂದೊಂದ್ ಕರ ಕೊಟ್ಟಿದೀವಿ. ಒಂದೊಂದ್ ಕರ ನಮ್ಮ ವಿದ್ಯೆ ಇರ್ತೇವಣ್ಣ. ಇದ್ದೇ ಇರ್ತವೆ. ಮತ್ತೆ ನಾವು ಅಣ್ಣ ವರ್ಷದಲ್ಲಿ 500 ಜೊತೆ ಕರ ಕೊಡ್ತೀವಿ. ಎಷ್ಟು? 500 ಜೊತೆ ಕರ. 500 ಜೊತೆ. 500 ಜೊತೆ. ನಮ್ಗೆ ತರೋದ್ ಯಾವ್ದು ಮಾರೋದ್ ಲೆಕ್ಕ ಇಲ್ಲ. ಹೌದು ಅಣ್ಣ. ಏನ್ ತರ್ತಾ ಇರ್ತೀರಾ ಹಂಗೆ ಮಾಡ್ತಾ ಇರ್ತೀವಿ. ಮನೆ ತಾವ್ ಈಗ್ಲೂ 10 ಜೊತೆ ದನ ಅವೆ ಮಾಡಿ ಬಿಡಕ್ಕೆ. ಈಗ ಅಣ್ಣ ಒಟ್ಟು ಅಲ್ಲಿಗೆ 15 ಜೊತೆ ಬಿಟ್ಟಿದೀವಿ. 15 ಜೊತೆ ಬಿಟ್ಟಿದ್ದೀರಾ? ಏನ್ ವರ್ಷ ಪೂರ್ತಿ ಇದೆ ಕೆಲಸ? ವರ್ಷ ಪೂರ್ತಿ ಇದೆ ಕೆಲಸ ಅಣ್ಣ. ನಿಮ್ಮ ಅಪ್ಪ ಏನಾದ್ರು ಬಂದಿದಾರ ಇಲ್ಲಿಗೆ? ನಮ್ಮ ಅಪ್ಪರ ಅಲ್ಲೇ ಅವರಲ್ಲ, ಹೊಸೂರು ನಾರಾಯಣಪ್ಪರು ಅಲ್ಲಿ ಕೊಮ್ಮಾಡ್ತಾವ್ರಿ. ಕೊಮ್ಮಾಡ್ತಾರ ನಿಮ್? ಅದೇ ತಲೆಗೆ ಟವಲ್ ಕಟ್ಟವ್ರಲ್ಲ ಅವ್ರೇನಾ? ನೋಡ್ರಿ ಸ್ನೇಹಿತರೆ, ಈಗಿರುತ್ತೆ ರೈತರ ಕಷ್ಟ. ಪಾಪ ಹುಡುಗ ಓದ್ತಾನೆ. ಏನ್ ಓದ್ತಾ ಇದೀಯಪ್ಪ? ಫಸ್ಟ್ ಇಯರ್ ಡಿಗ್ರಿ. ಫಸ್ಟ್ ಇಯರ್ ಡಿಗ್ರಿ. ಚೆನ್ನಾಗಿ ಓದಿ ಕಾಲೇಜ್ಗೆ ಹೋಗ್ತೀನಿ, ದನಿಯನ್ ಕೆಲಸನೂ ಮಾಡ್ತೀನಿ. ಅಪ್ಪಂಗೆ ತುಂಬಾ ಸಪೋರ್ಟ್ ಮಾಡ್ತಿದ್ದಾರೆ, ಅದು ಖುಷಿ ಗುರು. ಇನ್ನೂ ಚೆನ್ನಾಗಿ ಓದು ಆಯ್ತಾ. ಈ ಊರುಗಳಿಗೂ ಈ ಬಸವಣ್ಣನ ಸೇವೆ ಮಾಡುವ, ಒಳ್ಳೇದಾಗುತ್ತೆ. ಓದೋದು ಅಂತಾನೆ ಇರ್ಬಾರ್ದು, ಇದ್ರಲ್ಲೂ ಇರ್ಬೇಕು ಅದ್ರಲ್ಲೂ ಇರ್ಬೇಕು. ತುಂಬಾ ಖುಷಿ ಆಗುತ್ತೆ ನೋಡಿ. ಇದು ನಮ್ಗೆ ಬೇಕಾಗಿರೋದು. ಯಾಕಂದ್ರೆ ಈಗಿನ ಕಾಲದ ಮಕ್ಕಳು ಅಪ್ಪ ಅಮ್ಮನ ಮಾತು ಕೇಳಲ್ಲ ರೀ, ಆಯ್ತಾ. ಅಂತದ್ರಲ್ಲಿ ನಿಮ್ಮ ಅಪ್ಪ ಅಮ್ಮನ ಜೊತೆ ಇದ್ಕೊಂಡು ನೀವು ಈ ತರ ವ್ಯವಸ್ಥೆ ಮಾಡ್ಕೊಂಡು ಏನೋ ನಿಮ್ಮ ಅಪ್ಪನಿಗೂ ಸಪೋರ್ಟ್ ಮಾಡ್ಕೊಂಡಿರ್ತೀರಾ. ನಮ್ಗೆ ತುಂಬಾ ಖುಷಿ ಆಗುತ್ತೆ. ಇಂಥ ಮಕ್ಕಳು, ರೈತರ ಮಕ್ಳು ಅಂದ್ರೆ ಒಂಥರನೇ ಗತ್ತೆ ಬೇರೆ. ರೈತರ ಮಕ್ಳು ಬೆಳಿಬೇಕು. ಬೆಳಿಬೇಕು. ನೀವು ಇನ್ನೂ ಚೆನ್ನಾಗಿ ಓದ್ಬೇಕು, ಮುಂದಿನ ವೇಳೆ ಒಳ್ಳೆ ಹೆಸರು ಮಾಡಿ. ಹಾಗೆ ಆಯ್ತಾ. ಇನ್ನೊಂದು ಗೊತ್ತಾ, ನಿಮ್ಮ ಅಪ್ಪ ಅಮ್ಮನ ಸಪೋರ್ಟ್ ಮಾಡಿ ಜಾಸ್ತಿ. ಅಪ್ಪ ಅಮ್ಮಂಗೆ ಕೈ ಹಿಡಿಬೇಕು ನಾವು. ಕೈ ಹಿಡಿಬೇಕು. ಯಾಕಂದ್ರೆ ಅವ್ರು ಕಷ್ಟಪಟ್ಟು ಬೆವರು ನೀರು ಸುರಿಸಿ ನಿಮ್ಗೆ ಈ ಮಟ್ಟಕ್ಕೆ ಬೆಳೆಸಿದಾರೆ. ತುಂಬಾ ಖುಷಿ ಆಗುತ್ತೆ. ಅವ್ರು ಇದ್ದಕ್ಕೆ ನಾವು ಬಂದಿದ್ದೀವಿ. ತುಂಬಾ ಧನ್ಯವಾದಗಳು ಮಿಸ್ಟರ್ ಮನೋಜ್ ಅವರೇ. ನೋಡಿ ಸ್ನೇಹಿತರೆ, ಇವರೇ ಹೊಸೂರು ನಾರಾಯಣಪ್ಪನವರು. ದಿಲೀಪ್ ಅವ್ರು ಹೇಳಿದ್ರಲ್ಲ ಆವಾಗಲೇ ನೋಡಿ, 120 ವರೆಗೂ ಕೂಟ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಅಂತ ಇವರು ಯಜಮಾನ್ರು. ಸುಮಾರು ಎಷ್ಟು ವರ್ಷದಿಂದ ಮಾಡಿದ್ದೀರಾ? 25 ವರ್ಷ ಸರ್ವಿಸ್. ನೋಡ್ರಿ ಯಜಮಾನ್ರು ನೋಡಿ, 20 ವರೆಗೂ ಕೂಟ ಮಾಡೋದ್ರಲ್ಲಿ ಎಕ್ಸ್ಪರ್ಟ್. ಇದೇನೋ ಕೊಂಬು ಕಟ್ತಾವ್ರೆ ಪಾಪ. ಆವಾಗಿಂದ ಇವರೀಗ ಹಿಂಸೆ ಇಕ್ತಾ ಇದ್ದೀರಾ ನನ್ನ ಲೆಕ್ಕದಲ್ಲಿ. ರೆಡಿ ಮಾಡ್ತಾ ಇರೋದು. ತುಂಬಾ ಧನ್ಯವಾದಗಳು ಅಣ್ಣವ್ರೆ. ಸರಿ.